ಎಲ್ಲಿ ಎಂಡ್ ಆಗ್ತದೆ, ಯಾವ ರೀತಿ ಸಂಚಾರ ದಟ್ಟಣೆ ಕಡಿಮೆ ಆಗ್ತದೆ. ಈಗ ಏನು ಹೇಳ್ತಿದ್ದಾರೆ, ಇದು ಇಲ್ಲಿ ಬೆಂಗಳೂರು ಆರೋಳ್ಳಿ ಕ್ರಾಸಲ್ಲಿ ಸ್ಟಾರ್ಟ್ ಆಗಿ ಜೂನಿಯರ್ ಕಾಲೇಜ್ ಮುಂದೆ ಇಳಿತದೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಊರಿನ ಹೊರಗಿನ ಟ್ರಾಫಿಕ್ನ ತಂದು ಊರು ಒಳಗಡೆ ಬಿಟ್ಕೊಂಡಂಗೆ ಆಗ್ತದೆ. ಇವತ್ತು ನಾವು 2026 ಇದ್ದೀವಿ. ಇವತ್ತು ಮೇಲ್ಸೇತುವೆ ಅಂತ ಕಟ್ಟೋದು ಒಂದು ದೊಡ್ಡ ವಿಚಾರ ಅಲ್ಲ, ಆದರೆ ಸಂಚಾರ ದಟ್ಟಣೆ ಕಡಿಮೆ ಮಾಡೋ ನಿಟ್ಟಿನಲ್ಲಿ ವೈಜ್ಞಾನಿಕ ಮಾಡಬೇಕಾಗ್ತದೆ. ಎಲ್ಲರನ್ನು ಕೂಡಿಸಿ ಮಾತಾಡಬೇಕಾಗ್ತದೆ. ಇಲ್ಲಿ ರಾಜಕಾರಣ ತಂದಿಟ್ಟಿಲ್ಲ ಅಥವಾ ಯಾರ ಪರ ವಿರೋಧ ಪರ ಅಂತ ಏನಿಲ್ಲ. ಇಲ್ಲೇನು ಅಂತ ಹೇಳಿದ್ರೆ ನೊಂದಿರ್ತಕ್ಕಂಥವ್ರನ್ನೆಲ್ಲರನ್ನೂ ಕೂಡಿಸಿ ಒಂದು ವಿಚಾರ ಇದು ಮಾಡಬೇಕಾಗ್ತದೆ. ಇವತ್ತು ಇದು 40-60 ಅನುಪಾತದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ PPP ಮಾಡಲು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲು ಮಾಡ್ತಿದ್ದಾರೆ. ಪಬ್ಲಿಕ್ ಪ್ರೈವೇಟ್ಶಿಪ್ ಅಂದಾಗ ಸರ್ಕಾರ, ಪ್ರೈವೇಟ್ ಅಂದಾಗ ಮತ್ತೊಂದು ಕಂಪನಿ. ಇವತ್ತಿದು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿರ್ತಕ್ಕಂಥ ಕಂಪನಿ ಒಂದು ಇದನ್ನು ತಗೊಂಡಿದೆ. 12ರಿಂದ 15 ವರ್ಷ ನಾವು ಟೋಲ್ ಕಟ್ಟಬೇಕಾಗ್ತದೆ. ಇವತ್ತು ಮಾಲೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಬಡ ರೈತರೆ. ಆ ರೈತರು ಇವತ್ತು ಒಂದು ಹಳ್ಳಿಯಿಂದ ಮತ್ತೆ ಈ ಮಾಲೂರು ಪಟ್ಟಣದೊಳಗಡೆ ಬರಬೇಕಂತ ಟೋಲ್ ಕಟ್ಟಿದಾಗ ಒಬ್ಬ ಬಡ ಕನ್ನಡಿಗ ಪಶ್ಚಿಮ ಬಂಗಾಳದಲ್ಲಿ ಕೂತಿರ್ತಕ್ಕಂಥ ಒಬ್ಬ ಶ್ರೀಮಂತನಿಗೆ ಟೋಲ್ ಕಟ್ಟಬೇಕು. ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸೈಟ್ ನಂದು ಮನೆ ನಾನು ಕಳಿಸ್ತೀನಿ, ನಿನ್ನ ಸೈಟ್ ನೀನು ಮನೆಗೆ ಬರೋದಕ್ಕೆ ನೀನು ಬಾಡಿಗೆ ಕಟ್ಟಬೇಕು ಅನ್ನಂಗೆ ಇದೆ. ಇದರಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಶಾಸಕರಲ್ಲಿ ಮನವಿ ಮಾಡ್ಕೊತೀವಿ, ಸರ್ಕಾರ ಇದೆ, ಮತ್ತೆ ನಮ್ಮ ಶಾಸಕರಲ್ಲಿ ಹೋಗಿ ಕೇಳ್ಬೋದು. ಇದನ್ನ ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ನಿಮ್ಮ ಜೊತೆ ನಿಲ್ತೀವಿ. ಏನು ಮಾಡಬೇಕು ಅಂತ ಹೇಳಿದ್ರೆ ಇವರೆಲ್ಲರೂ ಸರಿ ಜೊತೆಗೆ ಬರ್ತೀವಿ. ಮುಖ್ಯಮಂತ್ರಿಗಳು ಭೇಟಿ ಮಾಡೋಣ. ಮಾಲೂರು ನಗರದ ಮೇಲೆ ಕಾಂಕ್ರೀಟ್ ಸಮಾಧಿ ಕಟ್ಟೋದು ಬೇಡ. ರಿಂಗ್ ರೋಡ್ ಮಾಡೋದ್ರಿಂದ ನೋಡಿ, ಮಾಲೂರಿಗೆ ರಿಂಗ್ ರೋಡ್ ಮಾಡಿದ್ರೆ ಸುಮಾರು 30ರಿಂದ 35 ಹಳ್ಳಿ ಇದರಲ್ಲಿ ಕವರ್ ಆಗ್ತದೆ. 35 ಹಳ್ಳಿ ಕವರ್ ಆದಾಗ 35 ಹಳ್ಳಿಯಲ್ಲಿ ಆರ್ಥಿಕವಾಗಿ ಅವರೆಲ್ಲ ಬೆಳೀತಾರೆ. ಅಲ್ಲಿನ ರಿಯಲ್ ಎಸ್ಟೇಟ್ ಬೆಳೀತದೆ, ಸೈಟ್ಗಳ ಬೆಲೆ ಬೆಳೀತದೆ, ಮತ್ತೆ ಅಲ್ಲಿನ ಭೂಮಿಗೆ ಬೆಲೆ ಬರ್ತದೆ. ಅದ್ರ ಜೊತೆಗೆ ರೈತರು ಸಹ ನೆಮ್ಮದಿ ಜೀವನ ಮಾಡ್ಬೋದು. 35 ಹಳ್ಳಿಗಳಿಗೂ ಸಂಪರ್ಕ ರಸ್ತೆ ಆಗ್ತದೆ. ಇವತ್ತು ಫ್ಲೈಓವರ್ ಹೋಗೋದ್ರಿಂದ ಏನು ರಸ್ತೆ ಇದೆ ಅದ್ರ ಮೇಲೆ ಮಾತ್ರ ರಸ್ತೆ ಆಗುತ್ತೆ ಹೊರತು ಹಳ್ಳಿಗಳ ಕನೆಕ್ಟಿವಿಟಿ ಆಗೋದಿಲ್ಲ. ದಯವಿಟ್ಟು ದೊಡ್ಡ ಮನಸ್ಸಿನಲ್ಲಿ ಯೋಚನೆ ಮಾಡಿ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅಥವಾ ಯಾಕೋ ತೊಂದರೆ ಕೊಡಬೇಕಂತಿಲ್ಲ. ಮತ್ತೆ ಎಲ್ಲರನ್ನು ಕೂಡಿಸಿ ಏನಿದೆ ಇವತ್ತು ಇದೇ ಆಡಳಿತವ್ರಿಗೆ ಎಲ್ಲರನ್ನು ಕೂಡಿಸಿ ಮಾತಾಡಿದ್ರೆ ಈ ಸಮಸ್ಯೆ ಬಗೆಹರಿತದೆ. ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕಂತ ಹೇಳ್ತೀನಿ.